ಶುರುವಾದ ನಂತರ ಸಿಎಂ ಡಿಸಿಎಂ ಯಾವಾಗೆಲ್ಲ ಮುಖಾಮುಖಿ ಆಗ್ತಾರೋ ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಿಎಂ ಡಿಸಿಎಂ ಮುಖಾಮುಖಿ ಆಗೋದು ಅದೇನು ಹೊಸತಲ್ಲ. ಆದ್ರೆ ಅಧಿಕಾರ ಸಂಘರ್ಷ ಶುರುವಾದ ನಂತರದ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮುಖಾಮುಖಿ ಅಂತ ಅಂದಾಗ ಕುತೂಹಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯಕ್ರಮದಲ್ಲಿ ಇಬ್ರು ಭಾಗಿಯಾದ್ರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಂತ ಕಾರ್ಯಕ್ರಮ ಆಯಿತು. ಸಿಎಂ ಡಿಸಿಎಂ ಇಬ್ರು ಇದ್ರು ಕಾರ್ಯಕ್ರಮದಲ್ಲಿ. ವೇದಿಕೆ ಮೇಲೇನೆ ಸಿಎಂಗೆ ನಮಸ್ಕಾರ ಅಂತ ಹೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ನಮಸ್ಕಾರಕ್ಕೆ ಪ್ರತಿಯಾಗಿ ಸಿಎಂ ಕೂಡ ನಮಸ್ಕಾರ ಮಾಡಿದ್ರು. ಒಂದೇ ವೇದಿಕೆ ಅಕ್ಕಪಕ್ಕದಲ್ಲೇ ಕೂತಿದ್ರು ಸಿಎಂ ಡಿಸಿಎಂ. ದೃಶ್ಯದಲ್ಲಿ ನೋಡ್ತಾ ಇದೆ. ಇಲ್ಲಿ ತನಕ 4 ವೇದಿಕೆಯಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ, ಫೇಸ್ ಟು ಫೇಸ್ ಆಗಿದ್ದಾರೆ. ನವೆಂಬರ್ 22ರ ಕಾರ್ಯಕ್ರಮ ಬೆಂಗಳೂರಿನ ಹೆಬ್ಬಾಳದಲ್ಲಿ ನಡೆದಿದ್ದು. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ 24ನೇ ತಾರೀಕು ಒಂದು ಕಾರ್ಯಕ್ರಮ. ಅದಾದ ನಂತರ ಸಂಪುಟ ಸಭೆ, ಕ್ಯಾಬಿನೆಟ್ ಸಭೆಯಲ್ಲಿ ನಿನ್ನೆ ಒಟ್ಟಿಗೆ ಕಾಣಿಸಿಕೊಂಡಿತ್ತು. ಅದಾದ ಮೇಲೆ ಅರಮನೆ ಮೈದಾನದ ಇವತ್ತಿನ ಕಾರ್ಯಕ್ರಮ ಒಟ್ಟೊಟ್ಟಿಗೆ. ಈ ಸಂಘರ್ಷ ಶುರುವಾದ ನಂತರದ ಕ್ಯಾಬಿನೆಟ್ ಸಭೆ ಕೂಡ ಬಹಳ ಕುತೂಹಲ ಇತ್ತು. ಯಾಕಂದ್ರೆ ಸಿಎಂ ಡಿಸಿಎಂ ಇಬ್ರು ಫೇಸ್ ಟು ಫೇಸ್ ಆಗ್ತಾರೆ. ಹೇಗಿರುತ್ತೆ, ಏನ್ ಚರ್ಚೆ ಆಗತ್ತೆ, ಅಧಿಕಾರ ಸಂಘರ್ಷದ ಬಗ್ಗೆ ಚರ್ಚೆ ಆಗತ್ತಾ ಅಂತ. ಇವತ್ತಿನ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ನಡೆದಿದ್ದು. ವೇದಿಕೆಯಲ್ಲಿ ಅಕ್ಕಪಕ್ಕದಲ್ಲೇ ಇದ್ದಾರೆ ಸಿಎಂ ಡಿಸಿಎಂ. ಬಹಳ ನಾರ್ಮಲ್ ಆಗೇ ಇದ್ರು. ನಮಸ್ಕಾರ ಅಂತ ಡಿಸಿಎಂ ಸಿಎಂಗೆ ನಮಸ್ಕಾರ ಮಾಡಿದ್ರು. ಪ್ರತಿಯಾಗಿ ಸಿಎಂ ಕೂಡ ನಮಸ್ಕಾರ ಅಂದ್ರು. ಪಕ್ಕದಲ್ಲೇ ಕೂತಿದ್ರು. ತುಂಬಾ ನಾರ್ಮಲ್ ಆಗಿ ಬಿಹೇವ್ ಮಾಡಿದ್ರು ಇಬ್ರು ಕೂಡ. ಏನೇ ಜಟಾಪಟಿ ಇರಲಿ, ಏನೇ ಅಭಿಪ್ರಾಯ ಭೇದ, ಸಂಘರ್ಷ, ಏನೇ ಬೆಳವಣಿಗೆಗಳಾಗ್ತಾ ಇರಲಿ, ಆದ್ರೆ ಅಕ್ಕಪಕ್ಕ ಫೇಸ್ ಟು ಫೇಸ್ ಆದಾಗ ತುಂಬಾ ನಾರ್ಮಲ್ ಆಗಿ ಬಿಹೇವ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮುಂದೆಯೇ ಕೊಟ್ಟ ಮಾತನ್ನ ನೆನಪಿಸಿದ್ರ ಡಿಕೆ ಶಿವಕುಮಾರ್. ಈಗ ಡಿಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಆಡುವಂತಹ ಮಾತು ಕೂಡ ಗಮನ ಸೆಳೀತಾ ಇದೆ. ವೇದಿಕೆ ಮೇಲೆ ನಂಬಿಕೆ ಬಗ್ಗೆ ಮಾತಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಂತಂತ ಸಂದರ್ಭದಲ್ಲಿ ಅಂತಂತಹ ಮಾತು ಮತ್ತು ಶಬ್ದಗಳನ್ನ ಡಿಕೆ ಶಿವಕುಮಾರ್ ಬಳಸ್ತಿದ್ದಾರೆ. ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಡಿದಂತ ಭಾಷಣದಲ್ಲಿ ಆಡಿರೋ ಮಾತಿದು. ಇದು ಎಲ್ಲಿಂದೆಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಸದ್ಯದ ಸಿಚುವೇಶನ್ಗೆ. ಟ್ವೀಟ್ ವಾರ್ ನಡೀತಾ ಇದೆ ಇಬ್ಬರ ನಡುವೆ. ಡಿಕೆ ಶಿವಕುಮಾರ್ ಹಾಕಿದಂತಹ ಈ ಟ್ವೀಟ್ ಬಹಳ ಸದ್ದು ಮಾಡಿತು. ವರ್ಡ್ ಪವರ್, ವರ್ಲ್ಡ್ ಪವರ್ ಅಂತ ಇವತ್ತಿನ ವೇದಿಕೆಯಲ್ಲಿ ವಚನದ ಮೂಲಕ ನಂಬಿಕೆ ಬಗ್ಗೆ ಮಾತಾಡಿದ್ರು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಂಬೆಗಿಂ ಹುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ನಿಮ್ಮ ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂತ ಹುಳಿ ನಿಂಬೆಹಣ್ಣಂತೆ. ದ್ರಾಕ್ಷಿ ಹುಳಿ, ಹುಣಸೆ ಹುಳಿ, ಮಾವಿನ ಹುಳಿ ಎಲ್ಲ ನೀವೆಲ್ಲ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಹಣ್ಣಂತೆ. ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಈ ಕಪ್ಪು, ಈ ಮೈಕಲ್ಲಿರೋ ಕಪ್ಪು, ಕೂದಲಲ್ಲಿರೋ ಕಪ್ಪು, ನಿಮ್ಮ ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಯಲ್ಲಿ ಓಡೋಂತ ದುಂಬಿ ಮಖಕ್ಕೆ ಗ್ಲಾಸಲ್ಲಿ ಹೊಡೆದಂಗೆ ಹೊಡಿತಾ ಇರ್ತದಂತೆ. ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವನಿಗೆ ಶಂಭು ಅಂತ ಕರೀತಾರೆ. ಅಂದ್ರೆ ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿನ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ. ಅದಾದ ಮೇಲೆ ಏನು ಹೇಳ್ತಾರೆ ಸರ್ವಜ್ಞ ಅಂದ್ರೆ, ನಿಂಬೆಗಿಂ ಹುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ, ರಾಜ್ಯದಲ್ಲಾಗ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ್ರು ಕೂಡ ನಾನು ಆಗಾಗ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.